ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಕೆಯಾಗದ ಹಿನ್ನೆಲೆ ರೈತರು ರಸಗೊಬ್ಬರ ಕೊರತೆಯನ್ನು ಎದುರಿಸುವ ಸಾಧ್ಯತೆಯಿದೆ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಕಳೆದ ಕೆಲವು ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಯೂರಿಯಾ ರಸಗೊಬ್ಬರದ ಆರಂಭಿಕ ಶೇಖರಣೆ ಅತ್ಯಂತ ಕಡಿಮೆಯಾಗಿದೆ ಎಂದು ಹೇಳಿದರು. 2023ರಲ್ಲಿ ರಾಜ್ಯದಲ್ಲಿ 3.91 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಶೇಖರಣೆ ಇದ್ದರೆ 2024ರಲ್ಲಿ ಅದು 5.41 ಲಕ್ಷ ಮೆಟ್ರಿಕ್ ಟನ್ ಆಗಿತ್ತು. 2025ರಲ್ಲಿ 3.45 ಲಕ್ಷ ಮೆಟ್ರಿಕ್ ಟನ್ ಇದ್ದ ಶೇಖರಣೆ ಈ ಬಾರಿ ಕೇವಲ 2.80 ಲಕ್ಷ ಮೆಟ್ರಿಕ್ ಟನ್ಗೆ ಇಳಿದಿದೆ ಎಂದು ವಿವರಿಸಿದರು. ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಯೂರಿಯಾ ಹಾಗೂ ಡಿಎಪಿ ರಸಗೊಬ್ಬರವನ್ನು ಪೂರೈಸದಿರುವುದೇ ಈ ಕೊರತೆಗೆ ಪ್ರಮುಖ ಕಾರಣ ಎಂದು ಸಚಿವರು ಆರೋಪಿಸಿದರು. ಏಪ್ರಿಲ್ ತಿಂಗಳಲ್ಲಿ ರಾಜ್ಯಕ್ಕೆ 4.02 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಅವಶ್ಯಕತೆ ಇದ್ದರೂ ಕೇವಲ 2.54 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಪೂರೈಕೆಯಾಗಿದೆ. ಮೇ ತಿಂಗಳಿನಲ್ಲಿ 4.54 ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆಗೆ ಎದುರಾಗಿ ಇದುವರೆಗೆ ಕೇವಲ 1.77 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದರು. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ರಸಗೊಬ್ಬರ ಉತ್ಪಾದನೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಆಮದು ಅಸ್ಥಿರಗೊಂಡಿದ್ದು, ಇದರ ಪರಿಣಾಮವಾಗಿ ದೇಶಾದ್ಯಂತ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಎಂದು ಹೇಳಿದರು. ಈ ಪರಿಸ್ಥಿತಿಗೆ ಪರ್ಯಾಯವಾಗಿ ರೈತರಿಗೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ದ್ರವ ಗೊಬ್ಬರಗಳ ಬಳಕೆಯ ಕುರಿತು ಕೃಷಿ ಇಲಾಖೆ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ಇದೇ ವೇಳೆ ಪ್ರೆಸ್ ಕ್ಲಬ್ನಲ್ಲಿ ಸಾವಯವ ಉತ್ಪನ್ನಗಳು ಹಾಗೂ ಸಿರಿಧಾನ್ಯಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ನಿರ್ದೇಶಕ ಜಿಟಿ ಪುತ್ರ ಎಸ್.ವಿ. ಸುರೇಶ್, ಕೆಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಚನ್ ಶಿವಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅಗ್ರಿಕಲ್ಚರ್ ಅನ್ನುವಂಥದ್ದು ಇವತ್ತಿಗೆ ಆಪತ್ನಲ್ಲಿದೆ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಈ ಸಂಬಂಧ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಜನರೇಷನ್ಗೆ ಆಹಾರದ ಒಂದು ಭದ್ರತೆ, ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಕೃಷಿ. ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಕೃಷಿ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯುವ ಸಮುದಾಯ ಕೃಷಿಯನ್ನು ಬಿಟ್ಟು ನಗರದತ್ತ ಮನೆ ಮಾಡ್ತಾ ಇದೆ. ಒಂದು ಕಡೆ ಕೃಷಿ ಭೂಮಿ ಕಡಿಮೆ ಆದರೆ ಇನ್ನೊಂದು ಕಡೆ ಕೃಷಿಕರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಸೊ ಈ ಸಂಬಂಧ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು, ಕೃಷಿಯನ್ನು ಉಳಿಸುವಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ ನಮ್ಮ ಪ್ರೆಸ್ ಕ್ಲಬ್ಬು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮಕ್ಕೆ ಬಂದಂಥ ಚೆಲುವರಾಯಸ್ವಾಮಿ ಅವರು ಸರ್ಕಾರದ ಸವಲತ್ತುಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ಅದೇ ರೀತಿ ಮಾಧ್ಯಮದ ಪಾತ್ರ ಹೇಗಿರಬೇಕು, ಮಾಧ್ಯಮ ಯಾವ ಒಂದು ರೀತಿಯಲ್ಲಿ ಕೃಷಿಗೆ ಉತ್ತೇಜನವನ್ನು ನೀಡಬೇಕು, ಕೃಷಿಕರಿಗೆ ಉತ್ತೇಜನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವೂ ಕೂಡ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಧ್ಯಮದ ಒಂದು ಪಾತ್ರ ಕೃಷಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ನಾನು ಶಿವಕುಮಾರ್ ಬೆಳ್ಳಿತಟ್ಟೆ, ಪ್ರೆಸ್ ಕ್ಲಬ್ ಜನರಲ್ ಸೆಕ್ರೆಟರಿ. ಇವತ್ತು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಸೇರಿ ಸಹಯೋಗದಲ್ಲಿ ಕೃಷಿ ಮತ್ತು ಮಾಧ್ಯಮ ಸಂವಾದ ಸಂಭ್ರಮ, ಅಂದರೆ ಕೃಷಿ ಇಲಾಖೆಯಲ್ಲಿ ಇದುವರೆಗೂ ಆಗಿರುವಂಥ ಕಳೆದ 3-4 ವರ್ಷಗಳಲ್ಲಿ ಆಗಿರುವಂಥ ಅಭಿವೃದ್ಧಿಗಳ ಬಗ್ಗೆ ಒಂದು ಚರ್ಚೆ, ಹಾಗೆ ಸಂಭ್ರಮ. ಅಂದರೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಸುಧಾರಣೆಗಾಗಿದೆ ಅದನ್ನು ಪ್ರದರ್ಶನ, ಆ ಪ್ರದರ್ಶನದ ಜೊತೆಗೆ ನಾಟಿ ರೈತರ ಬೆಳೆದಿರುವಂಥ ನಾಟಿ ಪದಾರ್ಥಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ, ಅದನ್ನು ಸವಿಯೋದು, ಇದೆಲ್ಲ ಒಂದು ಸಂಭ್ರಮ. ಈ ಸಂವಾದ ಸಂಭ್ರಮ ಇದೆಲ್ಲದರ ಜೊತೆಗೆ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವ್ರ ಜೊತೆಗೆ ನಾವು ಒಂದು ಸಂವಾದ ನಡೆಸೋದು, ಏನೆಲ್ಲ ಅಭಿವೃದ್ಧಿ ಆಗಿದೆ, ರೈತರ ಸಮಸ್ಯೆ ಏನೆಲ್ಲ ಇದೆ, ಏನೆಲ್ಲ ಪರಿಹಾರ ಕ್ರಮಗಳನ್ನ ಕೈಗೊಂಡಿದ್ದೀರಿ, ಈ ಎಲ್ಲ ಚರ್ಚೆಗಳನ್ನ ಒಂದು ದಿನ ಇಡೀ ನಡೆಸಿದ್ದೀವಿ. ದಿನ ಇಡೀ ವಸ್ತು ಪ್ರದರ್ಶನ, ಮಾರಾಟ ಮಳಿಗೆಗಳಿರ್ತವೆ. ಹಾಗಾಗಿ ಇವತ್ತು ಅತ್ಯುತ್ತಮವಾಗಿ ಹಾಗೂ ಅರ್ಥಪೂರ್ಣವಾಗಿ ಇವತ್ತು ಸಂವಾದ ಸಂಭ್ರಮ ಕೃಷಿ ಮತ್ತು ಮಾಧ್ಯಮ ಕುರಿತಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಮತ್ತು ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಧನ್ಯವಾದಗಳು. ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ. ಮಾಧ್ಯಮದವರು ಹಿಂಗೆ ಕೃಷಿ ಬಗ್ಗೆ, ಕೃಷಿ ನಂತರ ನಡಿಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಇಷ್ಟೊಂದು ಮಾನ್ಯತೆ ಕೊಟ್ಟರೆ ಮೌಲ್ಯವರ್ಧನೆ ಆಗಲಿ, ಆಹಾರ ಸಂಸ್ಕರಣೆಯಿಂದ ರೈತರದ್ದು ಬೆಳೆಗೆ ಒಳ್ಳೆ ಬೆಲೆ ಸಿಗೋದಾಗಲಿ, ಅದಕ್ಕೆಲ್ಲರೂ ನೀವು ಕೈ ಜೋಡಿಸ್ದಂಗೆ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಪದೇ ಪದೇ ಆಗಬೇಕು ಅಂತ ನನ್ನ ಆಸೆ. ನಾನು ಶಿವಪ್ರಕಾಶ್ ಅಂತ, MD ಕೆಪೆಕ್. ನಮಸ್ಕಾರ.